ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇದು ಸ್ನ್ಯಾಕ್ಸ್ ರೆಸಿಪಿ, ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಮಾಡೋವಂಥ ರೆಸಿಪಿ, ಆಯಿಲ್ ಫ್ರೀ ರೆಸಿಪಿ, ಅವಲಕ್ಕಿ ಮಸಾಲ. ಹಾಗಾದರೆ ನೋಡೋಣ ಇದಕ್ಕೆ ಏನೇನು ಬೇಕು ಅಂತ. ಅವಲಕ್ಕಿ ಗಟ್ಟಿದು ಒಂದು 200 ಗ್ರಾಮು, ಸ್ವಲ್ಪ ಹುರ್ಗಡ್ಲೆ, ಕಡಲೆಬೀಜ, ಗೋಡಂಬಿ, ಹಾಗೆ ಒಣದ್ರಾಕ್ಷಿ ಹಾಕೋಬೋದು, ಕರ್ಬೇವು ಹಾಕೋಬೋದು. ಇಲ್ಲಿ ನಾನು ಸಪ್ಪೆ ಸೇವ್ ಮತ್ತು ಕಾರ್ನ್ ಕೂಡ ಇಟ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ, ಅರಿಶಿನ, ಉಪ್ಪು, ಇಂಗು ಕೂಡ ಬೇಕಾಗತ್ತೆ. ಇದೆಲ್ಲ ಒಂದು ಸೈಡ್ಗೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸ್ವಲ್ಪ ಅವಲಕ್ಕಿನೇ ಹಾಕ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕಾಗತ್ತೆ. ಅವಲಕ್ಕಿನ ಕರೆದಾದ್ಮೇಲೆ ಎಣ್ಣೆ ಸೋದಿಸ್ಕೋಬೇಕು ನೀಟಾಗಿ, ಯಾಕಂದರೆ ಅವಲಕ್ಕಿ ತುಂಬ ಎಣ್ಣೆ ಹೀರಿರುತ್ತೆ. ನೀವು ಅದನ್ನು ಸ್ಟ್ರೈನ್ ಮಾಡೋಕ್ಕೆ ಬೇಕಾದ್ರೆ ಒಂದು ಟಿಶ್ಯೂ ಪೇಪರ್, ಡ್ರೈ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಣ್ಣೆನ ಸ್ಟ್ರೈನ್ ಮಾಡ್ಬೋದು. ನಾನು ಇಲ್ಲಿ ಒಂದರಿಗೆ ಹಾಕಿ ಸ್ಟ್ರೈನ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಟಿಶ್ಯೂ ಪೇಪರ್ ಮೇಲೆ ಸ್ಟ್ರೈನ್ ಮಾಡ್ಬೋದು. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಕರ್ಕೊಳ್ಳಿ. 200 ಗ್ರಾಮ್ ಅವಲಕ್ಕಿ ಆದ್ರೂ ಒಂದು 2-3 ಬ್ಯಾಚಲ್ಲಿ ಕರೀರಿ. ಆವಾಗ ನಿಮಗೆ ಅವಲಕ್ಕಿ ಒಂದೇ ಹದಕ್ಕೆ ಫ್ರೈ ಆಗುತ್ತೆ. ನೋಡಿ, ಅವಲಕ್ಕಿ ಎಲ್ಲ ಈ ಥರ ತೆಗೆದಾದ್ಮೇಲೆ ಇದೇ ಎಣ್ಣೆಗೆ ನೀವು ಇಟ್ಕೊಂಡಿರುವಂಥ ಕಡಲೆಬೀಜ, ಹುರ್ಗಡ್ಲೆ, ಕರ್ಬೇವು, ಹಾಗೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನೋಡಿ, ಈ ಥರ ಫ್ರೈ ಆದಮೇಲೆ ತುಂಬ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ, ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಕೂಡ ನೀವು ಸ್ಟ್ರೈನ್ ಮಾಡಿರೋ ಅವಲಕ್ಕಿ ಮೇಲೆ ಹಾಕ್ಕೋಬೋದು. ಈಗ ಒಂದು ಬಾಣಲಿ ತೊಗೊಂಡು ಕರ್ದಿರೋ ಅವಲಕ್ಕಿನ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಹೋಗೋಣ. ಈಗ ನೋಡಿ, ಇಲ್ಲಿ ನಾನು ಕರ್ದಿಟ್ಟಿರೋಂಥ ಗೋಡಂಬಿ, ಕರ್ಬೇವು, ಹುರ್ಗಡ್ಲೆ, ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ಆ ನಂತರ ಕಾರ್ನ್ ಫ್ಲೇಕ್ಸ್ 1 ಕಪ್ ಯಾವ್ದಾದ್ರು ತೊಗೋಬೋದು, ಕಂಪ್ನಿದು, ನೆವರ್ ಬೋದು. ದೆನ್ ಇಲ್ಲಿ ಸೇವ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಇಂಗನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ, ಬಿಕಾಸ್ ಅವಲಕ್ಕಿ ಜಾಸ್ತಿ ಉಪ್ಪು ಹಿಡಿಯಲ್ಲ. ಇದಾದ ನಂತರ ಒಂದು ಅರ್ಧ ಚಿಟಿಕೆ ಆಗೋಷ್ಟು ಅಥವಾ 1/4 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಅರಿಶಿನ ಮತ್ತು ಅಚ್ಕಾರದ ಪುಡಿ ಸೇರಿಸ್ಕೊಳ್ಳೋಣ. ಅರಿಶಿನ ಆಪ್ಷನಲ್, 1/4 ಚಮಚ ಹಾಕ್ಕೊಂಡ್ರೆ ಕಲರ್ಫುಲ್ಲಾಗಿರುತ್ತೆ. ಹಾಗೆ ನಾನಿಲ್ಲಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಇದು ಕಟ್ಟಾ ಮೀಠ ಟೇಸ್ಟ್ ಬರಲಿ ಅಂದ್ಬಿಟ್ಟು ಡ್ರೈ ಗ್ರೇಪ್ಸ್, ಒಣ ದ್ರಾಕ್ಷಿನ ಸೇರಿಸಿದ್ದೀನಿ. ಅಚ್ಕಾರದ ಪುಡಿ 1/4 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಖಾರ ಇನ್ನೊಂಚೂರು ಹಾಕ್ಕೋಬೋದು. ಇದು ಮಕ್ಕಳೆಲ್ಲ ತಿನ್ನೋ ರೆಸಿಪಿ ಆದ್ದರಿಂದ ಸೊ ಖಾರ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ಕಟ್ಟಾ ಮೀಠ ನಿಮಗೆ ಆವಾಗ ಹೈಲೈಟ್ ಆಗುತ್ತೆ. ಬರೀ ಖಾರನೇ ಆಗೋದ್ರೆ ಚೆನ್ನಾಗಿರಲ್ಲ. ಸೊ ನೋಡಿಕೊಂಡು ಉಪ್ಪು ಖಾರ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕಟ್ಟಾ ಮೀಠ ಇರುವಂಥ ಅವಲಕ್ಕಿ ಮಸಾಲ ಅಥವಾ ಖಾರದ ಅವಲಕ್ಕಿ ಅಂತ ಏನು ಕರಿತೀವಲ್ಲ, ಅದು ರೆಡಿ ಆಗುತ್ತೆ. ಇದಕ್ಕೆ ಇನ್ನೊಂದು ಆಪ್ಷನ್ ಅಂದರೆ, ನೀವು ತಿನ್ನೋ ಟೈಮ್ಗೆ ಈರುಳ್ಳಿ ಸ್ಲೈಸ್ ಮಾಡಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಆ ಈರುಳ್ಳಿನ ಇದರೊಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಅದು ಕೂಡ ಒಂದು ಆಪ್ಷನ್ ಮಾಡ್ಕೋಬೋದು. ಬಟ್ ಅದು ತುಂಬ ದಿನ ಪ್ರಿಸರ್ವ್ ಮಾಡೋಕ್ಕಾಗಲ್ಲ, ನೀವು ತಿನ್ನೋವಾಗ ಮಾತ್ರ ಮಾಡ್ಕೊಳ್ಳಿ. ನೋಡಿ, ಇದನ್ನು ಟೀ ಟೈಮ್ ಅಥವಾ ಕಾಫಿ ಟೈಮ್ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು ಈ ರೆಸಿಪಿನ. ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.